ಕೇತಗನಹಳ್ಳಿ ಗ್ರಾಮದ ವಾರ್ಡ್ ನಂಬರ್ 7ರ ಪುರಸಭೆ ಸದಸ್ಯರಾದ ಸೋಮಶೇಖರ್ ಆದಿಯಾಗೆ ಕೇತಗನಹಳ್ಳಿ 7ನೇ ವಾರ್ಡ್ನ ಎಲ್ಲ ಸಾರ್ವಜನಿಕರು ಹಾಗೂ ಕೇತಗನಹಳ್ಳಿ ವಾರ್ಡ್ ನಂಬರ್ 8 ಕೇತಗನಹಳ್ಳಿ ಬಡಾವಣೆಯ ಎಲ್ಲ ಸಾರ್ವಜನಿಕರಿಗೆ ಯಾರೇ ಹೆಸರನ್ನು ತಗೊಳ್ಳಿಲ್ಲ ಅಂತ ಅನ್ಯತಾ ಭಾವಿಸೋದು ಬೇಡ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ 2018-19ನೇ ಸಾಲಿನಲ್ಲಿ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್.ಡಿ. ಕುಮಾರಣ್ಣನವರು ಕೇತಗನಹಳ್ಳಿ ಗ್ರಾಮಕ್ಕೆ ವಾರ್ಡ್ ನಂಬರ್ 7, 8 ಮತ್ತು 13 ಒಳಗೊಂಡಂತೆ 10 ಕೋಟಿಗಳ ಅನುದಾನವನ್ನು ವಿಶೇಷ ಅನುದಾನ ಅವರ ವಿವೇಚನೆಗೆ ಬಿಟ್ಟಂತಹ ವಿಶೇಷ ಅನುದಾನದಲ್ಲಿ 10 ಕೋಟಿಗಳ ಅನುದಾನವನ್ನು ಕಾಮಗಾರಿ ಕೈಗೊಳ್ಳಲು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆಯಂತೆ ಅಂದಿನ ಶಾಸಕರಾದಂಥ ಎ. ಮಂಜುನಾಥ್ ರವರು ಒಳಗೊಂಡಂತೆ ಎಲ್ಲರೂ ಕೂಡ ಸಹಕರಿಸಿ ವಾರ್ಡ್ ನಂಬರ್ 7, 8 ಮತ್ತು 13ರಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಗಳನ್ನು 6 ಕೋಟಿ 4 ಲಕ್ಷ ಇರ್ಬೋದು ಅಥವಾ 6 ಕೋಟಿ ಕಾಮಗಾರಿಗಳು ಇಲ್ಲಿವರೆಗೂ ಕಂಪ್ಲೀಟ್ ಆಗಿರ್ತವೆ. ಇನ್ನು 4 ಕೋಟಿ 4 ಲಕ್ಷಗಳ ಅನುದಾನ ಉಳಿದಿರ್ತೈತೆ. ಆ ಅನುದಾನಕ್ಕೆ ಹಿಂದಿನ ಶಾಸಕರಾದಂತಹ ಬಾಲಣ್ಣನವರು ಅಥವಾ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಬಾಲಣ್ಣನ ಮೇಲೆ ಹೆಚ್ಚಿನ ಒತ್ತಡ ತಂದು ಈ ಕಾಮಗಾರಿಗಳನ್ನ ಬದಲಿ ಕಾಮಗಾರಿಗೆ ಅಂತ ಹೇಳಿ ಬಾಲಣ್ಣನ ಲೆಟರ್ ಮುಖೇನ ಬಾಲಣ್ಣನ ಪತ್ರದ ಮುಖೇನ ಬದಲಿ ಕಾಮಗಾರಿಗೆ ಪತ್ರವನ್ನು ನೀಡಿರುತ್ತಾರೆ. ಪತ್ರವನ್ನು ನೀಡಾದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿ ವಾರ್ಡ್ ನಂಬರ್ 8ರಲ್ಲಿ ಕಾಮಗಾರಿಗಳ ಅವಶ್ಯಕತೆ ಇರೋದಿಲ್ಲ, ಇದನ್ನ ಬೇರೆ ವಾರ್ಡ್ಗಳಿಗೆ ಬದಲಾವಣೆ ಮಾಡಿ ಅಂತ ಹೇಳಿ ಅವರ ಪತ್ರದ ಮುಖೇನ ಲೆಟರ್ ಕೊಟ್ಟಿರ್ತಾರೆ. ಇದಾದ ನಂತರ ನಾವೆಲ್ಲರೂ ಕೂಡ ವಾರ್ಡ್ ನಂಬರ್ 7 ಮತ್ತು 8 ಎಲ್ಲ ಸಾರ್ವಜನಿಕರು ಸೇರಿ ಒಂದು ಪುರಸಭೆ ಮುಂದೆ ಬಾಲಣ್ಣನವರು ಇರ್ತಕ್ಕಂಥ ಜಾಗಕ್ಕೆ ಹೋಗಿ ಒಂದು ಪ್ರತಿಭಟನೆಯನ್ನು ಮಾಡಿರ್ತೀವಿ. ಆ ಪ್ರತಿಭಟನೆಗೆ ಬಾಲಣ್ಣವರಾಗ್ಬೋದು, ಅಲ್ಲಿನ ಕಾಂಗ್ರೆಸ್ ಮುಖಂಡರಾಗ್ಬೋದು ಸಕಾರಾತ್ಮಕವಾಗಿ ಸ್ಪಂದಿಸೋದಿಲ್ಲ. ನಮ್ಗೆ ಯಾವುದೇ ರೀತಿ ಮತ್ತೊಮ್ಮೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಲೆಟರ್ನೂ ಕೂಡ ಕೊಡಲ್ಲ. ತಿರ್ಗಾ ಇಲ್ಲಪ್ಪ ಇದನ್ನ ಮತ್ತೆ ಕೇತಗನಹಳ್ಳಿ ಗ್ರಾಮಕ್ಕೆ ಹಾಕೊಡ್ತೀನಿ ಅಂತ ಹೇಳಿ ಭರವಸೆನೂ ಕೊಡಲ್ಲ. ನಾವೆಲ್ಲರೂ ಹೋಗಿ ಗಲಾಟೆ ಮಾಡಿ ತಮಟೆ ಒರೆಸಿ ಪ್ರತಿಭಟನೆ ಮಾಡಿದಾಗ ಬಾಲಣ್ಣವ್ರು ಒಂದು ಮಾತು ಹೇಳ್ತಾರೆ, ನಡಿಯ ಎಲ್ಲ ವಾರ್ಡು ಎಲ್ಲ ಕಾಮಗಾರಿಯನ್ನು ನಿನ್ನ ವಾರ್ಡ್ಗೆ ಮಾಡ್ಬಿಟ್ರಾಗಲ್ಲ ಅಂತ ಹೇಳಿ ಕಳಿಸ್ತಾರೆ. ನಾವು ಆದರೂ ಕೂಡ ಬಾಲಣ್ಣವ್ರ ಹತ್ರ ಕೈ ಮುಗ್ದು ಮನವಿ ಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿರ್ತೀವಿ, ದಯಮಾಡಿ ಬಾಲಣ್ಣ ಇಂಥ ಕೆಲಸ ಮಾಡೋದು ಬೇಡ, ನೀವು ಕೇತಗನಹಳ್ಳಿ ಕೊಟ್ಟಿರ್ತಕ್ಕಂಥ ಗ್ರ್ಯಾಂಟ್ನ ಕೇತಗನಹಳ್ಳಿಲೇ ಉಳಿಸಿ, ನಿಮ್ಮ ಸರ್ಕಾರ ಇದೆ, ನಿಮ್ಮ CM ಇದ್ದಾರೆ, ನಿಮ್ಮ DCM ಇದ್ದಾರೆ, ಆವಾಗ ನಿಮ್ಮ MP ಇದ್ರು, ಎಲ್ಲರೂ ಕೂಡ ಸೇರಿ ಹೆಚ್ಚಿನ ಅನುದಾನ ತಂದು ಬೇರೆ ವಾರ್ಡ್ಗೂ ಅಭಿವೃದ್ಧಿ ಮಾಡಿ, ಇಲ್ಲೂ ಕೂಡ ಅಭಿವೃದ್ಧಿ ಮಾಡಿ, ನಾವು ಯಾವತ್ತೂ ನಿಮ್ಗೆ ಸಹಕರಿಸಿರ್ತೀವಿ ಅಂತ ಅವರು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡಿರ್ತೀವಿ. ಆದರೂ ಕೂಡ ಇಲ್ಲಿನ ಕಾಂಗ್ರೆಸ್ ಮುಖಂಡರಿಗೆ ಹೆಚ್ಚಿನದಾಗಿ ಮನವಿ ಮಾಡಿರ್ತೀವಿ, ಇಲ್ಲ ನೀವು ನಮ್ಮ ಜೊತೆ ಪ್ರತಿಭಟನೆಗೆ ಬನ್ನಿ ಅಥವಾ ಬಾಲಣ್ಣಕ್ಕೆ ಲೆಟರ್ ಕೊಡಿಸಿ, ಕ್ಯಾನ್ಸಲೇಷನ್ ಲೆಟರ್ ಕೊಡಿಸಿ ಅಂತ. ಯಾರೂ ಕೂಡ ಕ್ಯಾನ್ಸಲೇಷನ್ ಲೆಟರ್ನೂ ಕೊಡಿಸಲ್ಲ, ಪ್ರತಿಭಟನೆಗೂ ಕೂಡ ಪಾಲ್ಗೊಳ್ಳಲ್ಲ. ಇದಾದ ನಂತರ ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ಕೇತಗನಹಳ್ಳಿ ಗ್ರಾಮಸ್ಥರು 7 ಮತ್ತು 8 ನಮ್ಮ ಸೋಮಶೇಖರರ ಮುಖೇನ ಎಲ್ಲರೂ ಕೂಡ ಮೀಟಿಂಗ್ ಮಾಡಿ ಕುಮಾರಣ್ಣನ ಹತ್ರ ಮನವಿ ಸಲ್ಲಿಸ್ತೀವಿ. ಹೋಗಿ ಎಲ್ಲರೂ ಕೇಳ್ಕೊಂಡಾಗ ಕುಮಾರಣ್ಣವರು ನಾನು ಮುಖ್ಯಮಂತ್ರಿ ಆದಾಗ ಕೊಟ್ಟಿರ್ತಕ್ಕಂಥ ಗ್ರಾಂಟು, ಇದನ್ನ ಬದಲಾವಣೆ ಮಾಡೋದಕ್ಕೆ ನಾನು ಕೂಡ ಬಿಡಲ್ಲ, ನಿಮ್ಮ ಜೊತೆ ಸಹಕರಿಸ್ತೀನಿ ಅಂತ ಹೇಳಿ ನಮಗೆ 28/2/2024 2ನೇ ತಿಂಗಳಲ್ಲೇ ಇವರು 12ನೇ ತಿಂಗಳಲ್ಲಿ ಕೊಡ್ತಾರೆ ಬಾಲಣ್ಣವರು ಲೆಟರ್ ವಜಾ ಮಾಡಿ ಅಂತ. ಅದೇ ನಮ್ಮ ಕುಮಾರಣ್ಣವರು 28/2/2024ರಲ್ಲಿ ಒಂದು ಪತ್ರ ಕೊಡ್ತಾರೆ. ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವ್ರಿಗೆ ಒಂದು ಪತ್ರ ಕೊಡ್ತಾರೆ. ನಾನು ಮುಖ್ಯಮಂತ್ರಿ ಆದಾಗ ನಾನು ಕೇತಗನಹಳ್ಳಿ ಅಭಿವೃದ್ಧಿ ಆಗಲಿ ಅಂತ ಕೊಟ್ಟಿರ್ತಕ್ಕಂಥ ಗ್ರಾಂಟು, ಇದನ್ನ ಬದಲಿ ಕಾಮಗಾರಿಗೆ ಅವಕಾಶ ಕೊಡದೆ ಏನು ಮುಂಚೆ ಗ್ರಾಂಟ್ ಕೊಟ್ಟಿದ್ದೋ ಅಲ್ಲೇ ಅಭಿವೃದ್ಧಿ ಮಾಡಿ ಅಂತ ಹೇಳಿ ಲೆಟರ್ ಕೊಟ್ಟಾದ್ಮೇಲೆ ಇಲ್ಲಿವರೆಗೂ ಕೂಡ ಬೇರೆ ಯಾರೂ ಸ್ಪಂದಿಸೋದಿಲ್ಲ.
ಓನ್ಲಿ ಕುಮಾರಣ್ಣ ಮಾತ್ರ ಇದಕ್ಕೆ ಸ್ಪಂದಿಸಿರ್ತಾರೆ. ಈ ಸ್ಪಂದಿಸಿ ಆದಮೇಲೆ ಕುಮಾರಣ್ಣವರು ಅಲ್ಲಿನ ಕನ್ಸರ್ನ್ ಮಿನಿಸ್ಟರ್ UD ಮಿನಿಸ್ಟರ್ ಅಂತ ರಹೀಂ ಖಾನ್ ಸಾಹೇಬ್ರ ಹತ್ರನೂ ಕೂಡ ಮಾತಾಡಿ, ಇಲ್ಲ ಇದು ಅನುದಾನ ನಾನು ಮತ ಚಲಾವಣೆ ಮಾಡ್ತಕ್ಕಂಥ ಗ್ರಾಮ, ನಾನು ಮುಖ್ಯಮಂತ್ರಿ ಆದ ಕೊಟ್ಟಂಥ ದುಡ್ಡು ಅಲ್ಲೇ ಅಭಿವೃದ್ಧಿ ಆಗಬೇಕು, ಈ ಥರ ದ್ವೇಷದ ರಾಜಕಾರಣ ಮಾಡೋದು ಬೇಡ, ಹೆಚ್ಚಿನ ಗ್ರಾಂಟ್ ತಗೊಂಬಂದು ಇನ್ನೂ ಬೇರೆ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಮಾಡಲಿ, ನಿಮ್ಮ ಸರ್ಕಾರ ಇದೆ ಅಂತ ಹೇಳಿ ತಾಕೀತು ಮಾಡ್ತಾರೆ ಕುಮಾರಣ್ಣವರು. ಇದಾದ ನಂತರ ನಿನ್ನೆ 20/6/2024 ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಆರ್ಡರ್ಸ್ ಬರ್ತದೆ. ಏನಂತ ಆರ್ಡರ್ಸ್ ಬರ್ತದೆ? ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪತ್ರದಲ್ಲಿ 2018-19 ಸಾಲಿನಲ್ಲಿ SFC ವಿಶೇಷ ಅನುದಾನದಡಿ ರಾಮನಗರ ಜಿಲ್ಲೆಯ ಬಿಡದಿ ಪುರಸಭೆ ವ್ಯಾಪ್ತಿಯ ಕೇತಕನಹಳ್ಳಿ ವಾರ್ಡ್ ನಂಬರ್ 7, 8 ಮತ್ತು 13ರಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಮಂಜೂರಾಗಿರುವ ಅನುದಾನದಲ್ಲಿ ಬದಲಿ ಕಾಮಗಾರಿಗೆ ಅನುಮೋದನೆ ನೀಡುವಂತೆ ಕೋರಲಾಗಿರುತ್ತದೆ. ಆದರೆ ಸದರಿ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆ, ಇದನ್ನು ನೋಟ್ ಮಾಡ್ಕೋಬೇಕು, ಸರ್ಕಾರದ ಆದೇಶ ಸಂಖ್ಯೆ 160 SFC 2018ರಲ್ಲಿ ಆಗಿರುವ ಆದೇಶದಂತೆ ನಿಯಮಾನುಸಾರ ನಿಮ್ಮ ಜಿಲ್ಲಾಧಿಕಾರಿಗಳ ಹಂತದಲ್ಲಿಯೇ ಕ್ರಮ ವಹಿಸುವುದು ಅಂತ ಹೇಳಿ UD ಸೆಕ್ರೆಟರಿಯಿಂದ ಆದೇಶ ಬಂದಿದೆ. ಇದು ಆಲ್ರೆಡಿ ಜಿಲ್ಲಾಧಿಕಾರಿಗಳು ಕೂಡ ಹೋಗಿದೆ, ಅದೇ ರೀತಿ ನಮ್ಮ ಪುರಸಭೆಗೂ ಕೂಡ ಬಂದಿದೆ, ಅದೇ ರೀತಿ KRDL ಏನಿದೆ KRDL ಸಂಸ್ಥೆ ಅಲ್ಲಿಗೂ ಕೂಡ ಒಂದು ಲೆಟರ್ ಹೋಗಿದೆ. ನಾವು ಈ ಪ್ರೆಸ್ ಮೀಟ್ ಕರೆದಿದ್ದಂಥ ಉದ್ದೇಶ ಯಾಕೆ ಅಂದರೆ, ಅವತ್ತು ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥ ನಮ್ಮ ವಾರ್ಡಿನ ಎಲ್ಲ ಸದಸ್ಯರಾಗ್ಬೋದು, 7ನೇ ವಾರ್ಡ್ ಆಗ್ಬೋದು, 8ನೇ ವಾರ್ಡ್ ಆಗ್ಬೋದು, ಎಲ್ಲ ಸದಸ್ಯರಾಗ್ಬೋದು, ನಮಗೆ ಸ್ಪಂದಿಸ್ತಕ್ಕಂಥ ಕುಮಾರಣ್ಣವರು ಅವತ್ತು ಎಲ್ಲರೂ ಕೈ ಬಿಟ್ಟಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಲೆಟರ್ ಕೊಟ್ಟು ಕನ್ಸರ್ನ್ ಮಿನಿಸ್ಟರ್ ಹತ್ರ ಮಾತಾಡಿ, UD ಸೆಕ್ರೆಟರಿ ಹತ್ರ ಮಾತಾಡಿ, ಕಾನೂನು ಚೌಕಟ್ಟಿ ಮೀರಿ ಏನು ಕೆಲಸ ಮಾಡೋದು ಬೇಡ, ಕಾನೂನು ಚೌಕಟ್ಟೊಳಗಡೆ ನೀವು ಎಲ್ಲಿ ಆದೇಶ ಆಗಿದೆ 2018ರಲ್ಲಿ ಏನೇ ಆದೇಶ ಆಗಿತ್ತು ಅದ್ರ ಪ್ರಕಾರನೇ ಕಾಮಗಾರಿಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ತಾಕೀತು ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ನಿಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಕುಮಾರಣ್ಣನವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಕ್ಕೆ ಈ ಪ್ರೆಸ್ ಮೀಟ್ನ ಕರೆದಿರ್ತಕ್ಕಂಥದ್ದು. ವಾರ್ಡನ್ ಸದಸ್ಯರು ಒಂದಷ್ಟು ಜನ ಬರಕ್ಕೆ ಹಿಂದೇಟ್ ಆಗ್ತಾ ಇದ್ರು, ಏನಪ್ಪ ಬಾಲಣ್ಣನ ವಿರುದ್ಧ ಹೆಂಗೆ, ನಾವು ಹೋರಾಟ ಮಾಡೋದು ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ ಕೇತಕನಲ್ಲಿ ನಾವು ಈ ವಾರ್ಡನ್ ಸಬ್ಜೆಕ್ಟ್ ಬಿಟ್ಟರೆ ಬೇರೆ ವಾರ್ಡ್ ವಿಚಾರ ಮಾತಾಡಲ್ಲ. ನಮಗೆ ಬೇರೆ ವಾರ್ಡನ್ ವಿಚಾರ ಮಾತಾಡೋ ಮಟ್ಟಕ್ಕಾಗಲಿ ಅಥವಾ ಬಾಲಣ್ಣನ ವಿರುದ್ಧ ಮಾತಾಡೋ ಮಟ್ಟಕ್ಕಾಗಲಿ ನಾವಿನ್ನ ಯಾರು ಬೆಳೆದಿಲ್ಲ. ನಾವು ಹೋರಾಟ ಮಾಡೋದು ಬರೀ ಅಭಿವೃದ್ಧಿಗೋಸ್ಕರ. ನಾವು ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಿಲ್ಲ. ಆದರೆ ದ್ವೇಷದ ರಾಜಕಾರಣಕ್ಕೆ ಇಲ್ಲಿನ ಲೋಕಲ್ ಲೀಡರ್ಗಳು ಬಾಲಣ್ಣಂಗೆ ಮಿಸ್ಗೈಡ್ ಮಾಡಿ ಲೆಟರ್ ಕೊಡಿಸಿದ್ರು. ಅದು ನಮ್ಮ ಪರ ಆರ್ಡರ್ಸ್ ಆಗಿ ಬಂದಿದೆ. ನಾನು ಈ ಮುಖೇನ ಕೇತಕನಹಳ್ಳಿ ವಾರ್ಡ್ ನಂಬರ್ 7, 8 ಎಲ್ಲ ಸಾರ್ವಜನಿಕ ಮುಖೇನ ನಾನು ಬಾಲಣ್ಣನವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಬಾಲಣ್ಣವರೇ, ದಯಮಾಡಿ ಪತ್ರಿಕಾ ಮುಖೇನ ರಿಕ್ವೆಸ್ಟ್ ಮಾಡ್ತೀನಿ. ಬಾಲಣ್ಣವರೇ, ನಮ್ಮ ವಾರ್ಡ್ ನಂಬರ್ 8ರಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಹಳ್ಳಗಳು, ಸರ್ಕಾರಿ ಹಳ್ಳಗಳನ್ನ ಇದೇ ವಾರ್ಡ್ನ ನಿಮ್ಮ ನಾಯಕರುಗಳೇ ಮುಚ್ಕೊಂಡಿದ್ದಾರೆ. ನಿಮಗೆ ಸಪ್ರೇಟಾಗಿ ಬಂದು ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರೆ ದಯಮಾಡಿ ಕೊಡ್ತೀನಿ. ನಿಮ್ಮ ನಾಯಕರುಗಳೇ ಸರ್ಕಾರಿ ಹಳ್ಳಗಳು ಮುಚ್ಕೊಂಡಿದ್ದಾರೆ. ನಿಮ್ಮ ನಾಯಕರುಗಳೇ ಇಲ್ಲಿನ ರಸ್ತೆಗಳನ್ನ PWD ಇಂದ ರಸ್ತೆ ಮಾಡಿರ್ತಕ್ಕಂಥ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಸರ್ಕಾರಿ ಖರಾಬ್ದಲ್ಲಿ ಸ್ವಂತ ಓಡಾಡಕ್ಕೆ ರಸ್ತೆಗಳು ಮಾಡ್ಕೊಂಡಿದ್ದಾರೆ. ಕಾನೂನಾತ್ಮಕವಾಗಿ ಮಾಡ್ಕೊಳ್ಳಿ. ಆದರೆ ನಾವು ಅದ್ರ ಬಗ್ಗೆ ಹೋರಾಟನೂ ಮಾಡಿದ್ದೀವಿ. ಸರ್ಕಾರ ನಿಮ್ದಿದೆ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಿಮ್ಮ ಜೊತೆ ನಾವು ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಕೈ ಜೋಡಿಸ್ತೀವಿ. ದಯಮಾಡಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ದೊಡ್ಡ ಹಳ್ಳಗಳಿದಾವೆ. ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮನೆಗಳಿಗೂ ನೀರು ಹೋಗ್ತಾ ಇದ್ದಾವೆ. ಅಂಥ ಕೆಲಸಗಳಿಗೆ ದಯಮಾಡಿ ಅನುದಾನ ಹಾಕೊಡಿ. ನಾವು ಯಾವತ್ತೂ ಅನುದಾನ ಹಾಕೊಡೋ ವಿಚಾರದಲ್ಲಿ ನಿಮ್ಮ ಜೊತೆ ಇರ್ತೀವಿ. ಇದು ನಾನು ನಿಮ್ಮ ಪತ್ರಿಕಾ ಮುಖೇನ ನಾನು ಬಾಲಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಿಮ್ಮ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿ ಅಂದ್ರೂ ಕೂಡ ನಮ್ಮ ವಾರ್ಡ್ ನಂಬರ್ 8 ಇರ್ತಕ್ಕಂಥ ಎಲ್ಲರದು ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ನ ಕರ್ಕೊಂಡ್ಬಂದು ನಿಮ್ಮ ಮನೆಗೂ ಬಂದು ರಿಕ್ವೆಸ್ಟ್ ಮಾಡಿ ನಿಮಗೆ ಒಂದು ಮನವಿನೂ ಕೂಡ ಸಲ್ಲಿಸ್ತೀವಿ. 2ನೇದು. 3ನೇದು, ಪುರಸಭೆ ವಿಚಾರದಲ್ಲಿ ನಾವು ಈ ವಾರ್ಡ್ ವಿಚಾರ ಬಿಟ್ಟರೆ ಬೇರೆ ಯಾರು ಅನ್ಯತೆ ಬೇರೆ ಏನೋ ಬಿಂಬಿಸೋದು ಬೇಡ. ನಾವು ಈ ಕೇತಕನಹಳ್ಳಿ ವಿಚಾರ ಸಬ್ಜೆಕ್ಟ್ ಬಿಟ್ಟರೆ ಬೇರೆ ವಿಚಾರ ಮಾತಾಡೋಕ್ಕಿಲ್ಲ. ಏನು ಮಾಡಿದ್ದಾರೆ, ಇದನ್ನ ಏನು ಬಾಲಣ್ಣವ್ರು ಕೊಟ್ಟಿರ್ತಕ್ಕಂಥ ಲೆಟ್ರು ವಜನೆ ಆಗಲಿಲ್ಲ, ನಮ್ಮ ಪರ ಆರ್ಡರ್ ಬಂದಿದೆ. ಆದರೆ ಇಲ್ಲಿನ ಪುರಸಭಾ ಚೀಫ್ ಆಫೀಸರ್ ಆಗ್ಬೋದು, ಇಂಜಿನಿಯರ್ಗಳಾಗ್ಬೋದು, ಅಥವಾ ಇಲ್ಲಿನ
ಲೀಡರ್ಗಳಾಗ್ಬೋದು ಮುಖ್ಯಾಧಿಕಾರಿಗಳ ಮೇಲೆ ಒತ್ತಡ ತಂದು ಆಗಿರ್ತಕ್ಕಂಥ ಕಾಮಗಾರಿ ಆಕ್ಷನ್ ಪ್ಲಾನ್ಗೆನೆ 2 ಬಾರಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ. ದಾಖಲೆ ಮುಖೇನ ನಿಮ್ಮ ಮುಂದೆ ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ಕರೆದಿ ನಿಮ್ಮ ಮುಂದೆ ನಾನು ಸಬ್ಮಿಟ್ ಮಾಡ್ತೀನಿ. 2 ಬಾರಿ ಏನಕ್ಕೆ 2 ಬಾರಿ ಮಾಡ್ತಾರೆ? ಡಬಲ್ ಬಿಲ್ ಮಾಡ್ಕೊಳಕ, ಕಲ್ ಬಿಲ್ ಮಾಡ್ಕೊಳಕ. ಒಂದ್ಸತಿ ಆಕ್ಷನ್ ಪ್ಲಾನ್ ಆದಾದ್ಮೇಲೆ, ಒಂದ್ಸತಿ ಟೆಂಡರ್ ಆದ್ಮೇಲೆ ಟೆಂಡರ್ ವಜಾ ಮಾಡಕ್ ಯಾರಿಗಿದೆ ಪವರು? ದಯಮಾಡಿ ನೀವು ಮಾಧ್ಯಮದವ್ರು ಕೇಳಬೇಕು. ಒಂದ್ಸತಿ ಟೆಂಡರ್ ಆದ್ಮೇಲೆ ವಜಾ ಮಾಡಕ್ ಪವರ್ ಇದೆಯಾ? ನಮ್ಮ ಹೊನ್ಶೆಟ್ಟಿ ಬಡಾವಣೆ ಅಂತ ಹೇಳಿ, ನನ್ನ ರಾಘವೇಂದ್ರ ಬಡಾವಣೆಯಲ್ಲಿ 4ನೇ ಬೀದಿ ಹೊನ್ಶೆಟ್ಟಿ ಬಡಾವಣೆ 20 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿದೆ ಮುಂಚೆನೆ. ಅಲ್ಲೇ 2 ಇಯರ್ಸ್ ಆಗಿದೆ. ಟೆಂಡರ್ ಆಗೋಗ್ಬಿಟ್ಟಿದೆ. ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಮಾಡಬೇಕು, ಅದನ್ನ ಕ್ಯಾನ್ಸಲ್ ಮಾಡಿ ಅದಕ್ಕೆ ಇನ್ನೊಂದು ಗ್ರಾಂಟ್ ಹಾಕಿದ್ದಾರೆ. ಅದು ಗ್ರಾಂಟ್ ಹಾಕಿರೋದು ಅದು ತಿರ್ಗಾ ಪುರಸಭೆ ಗ್ರಾಂಟ್. ನಾನು ಸ್ಪೆಷಲ್ ಗ್ರಾಂಟ್ ಹಾಕಿದ್ದೀನಿ. ನನ್ನ ಅವಧಿಲಿದ್ದಾಗ ನನ್ನ ಲೆಟರ್ ಕೊಟ್ಟು ಟೆಂಡರ್ ಆಗಿದೆ, ಎಲ್ಲ ಮಾಡಿದೆ. ಇವಾಗ ಇವ್ರು ಪುರಸಭೆ ಗ್ರಾಂಟ್ ಹಾಕೋರು. ಪುರಸಭೆ ಗ್ರಾಂಟ್ ಹಾಕ್ಬಿಟ್ಟು ನಾನು ಮಾಡಿಸ್ತಾ ಇದ್ದೀನಿ. ಬಾಲಣ್ಣವ್ರದ್ದು ಗ್ರಾಂಟ್, ಅದು ಬಾಲಣ್ಣವ್ರು ವಿವೇಚನೆ ಬಿಟ್ಟಂತ ಗ್ರಾಂಟ, ಪುರಸಭೆ ಗ್ರಾಂಟ್. ಆಯ್ತು, ಬಾಲಣ್ಣವ್ರು ಹಾಕಿದ್ದಾರೆ, ಖುಷಿ. ದಯಮಾಡಿ ಬಾಲಣ್ಣವ್ರಿಗೆ ಮಿಸ್ಗೈಡ್ ಮಾಡ್ತಾರೆ. ಹಾಕಿರೋ ಜಾಗಕ್ಕೇನೆ ಮತ್ತೊಮ್ಮೆ ಆಕ್ಷನ್ ಪ್ಲಾನ್ ಮಾಡಿ ಕಾಂಟ್ರಾಕ್ಟರ್ ಹತ್ರ ಏನೋ ಮಾತಾಡ್ಕೊಂಡು ಕಲ್ ಬಿಲ್ ಮಾಡ್ಕೋತಾರೆ. ದಯಮಾಡಿ ಇದಕ್ಕೆ ಬಾಲಣ್ಣವರು ಇದಕ್ಕೆ ಆಸ್ಪದ ಮಾಡ್ಕೊಡ್ಬಾರ್ದು. ಯಾಕೆ ಮಾಡ್ತಾರೆ ಈ ತರ? ನಿಮ್ ಗಮನದಲ್ಲಿ ಇರಲ್ಲ. ಇಲ್ಲಿ ಲೋಕಲ್ ಲೀಡರ್ಗಳು ತಾನೇ ಹೇಳೋದು, ಟೆಂಡರ್ ಆಗಿರ್ತಕ್ಕಂಥ ಜಾಗಕ್ಕೆ ಮತ್ತೊಮ್ಮೆ ಆಕ್ಷನ್ ಪ್ಲಾನ್ ಮಾಡಿ ಮತ್ತೊಮ್ಮೆ ಟೆಂಡರ್ ಕರೆಯುವಂತ ಅವಶ್ಯಕತೆ ಇದೆಯಾ? ದಯಮಾಡಿ ಇದನ್ನೆಲ್ಲ ನಿಮ್ಮ ಮಾಧ್ಯಮದವರು ನಿಮ್ಮ ಮುಖೇನ ನಾನು ನಿಮ್ಗೆ ತಿಳಿಸ್ತಾ ಇದೀವಿ. ನೀವು ಬಾಲಣ್ಣವ್ರ ಗಮನಕ್ಕೆ ತತ್ತಿರೋ, ಮುಖ್ಯಾಧಿಕಾರಿಗಳು ಗಮನಕ್ಕೆ ತತ್ತಿರೋ, ಜಿಲ್ಲಾಧಿಕಾರಿಗಳು ಗಮನಕ್ಕೆ ತತ್ತಿರೋ, ದಯಮಾಡಿ ಅವ್ರ ಗಮನಕ್ಕೆ ತಂದು ನಮ್ಮ ವಾರ್ಡ್ ಅಭಿವೃದ್ಧಿಗೆ ಸಹಕರಿಸಿ ನೀವು ಅಂತ ಕೇಳ್ಕೊತಾ, ನಾವು ಗೆದ್ದಿ ಆಲ್ರೆಡಿ ಇಲ್ಲಿಗೆ 2.5 ವರ್ಷ ಆಗಿದೆ. ಇಲ್ಲಿವರೆಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಆಗಲಿ ನಾವು ಹೋಗಿ ಇನ್ನ ಬಾಡಿಯಲ್ಲಿ ಕೂತಿಲ್ಲ, ಒಂದು ಮೀಟಿಂಗ್ ಮಾಡೋಕ್ಕಾಗಿಲ್ಲ. ಸರ್ಕಾರದ್ದು ಇದು ಕೋರ್ಟಲ್ಲಿದೆ, ಯಾವತ್ತು ಡಿಸೈಡ್ ಆಗ್ತಾ. ಆದರೂ ಕೂಡ ಇಲ್ಲಿನ ಆಡಳಿತಾಧಿಕಾರಿಗಳಂತಹ ಉಪವಿಭಾಗಾಧಿಕಾರಿಗಳಂತ AC ರವರು ಅನ್ಅಫಿಷಿಯಲ್ ಆಗಿ, ಆಡಳಿತಾಧಿಕಾರಿಗಳೇ ಮುಖ್ಯ. ಯಾವತ್ತಾರು AC ಇರ್ಬೋ ಒಂದು ಮೀಟಿಂಗ್ ಅನ್ಅಫಿಷಿಯಲ್ ಆಗಿ ಮೀಟಿಂಗ್ ಕರೆದಿ ನಿಮ್ಮ ಕುಂದುಕೊರತೆಗಳೇನು, ನಿಮ್ಮ ವಾರ್ಡಲ್ಲಿ ಏನು ಸಮಸ್ಯೆ ಇದೆ, ಬೀದಿ ದೀಪಗಳ ಸಮಸ್ಯೆ ಇದೆಯಾ, ಚರಂಡಿ ಮೋರಿ ವ್ಯವಸ್ಥೆ ಇದೆಯಾ, ಅಥವಾ ಯಾವ್ದಾದ್ರು ನೀರಿನ ಸಮಸ್ಯೆ ಇದೆಯಾ, ಏನಾದ್ರು ಒಂದು ಮೀಟಿಂಗ್ ಆದ್ರೂ ಮಾಡಿದ್ರೆ ಇರಪ್ಪ ನಾವು 2.5 ವರ್ಷ ಆಗ್ಬಿಟ್ಟಿದೆ ಗೆದ್ದಿ, ಒಂದು ಮೀಟಿಂಗ್ ಮಾಡಿ ಏನಾದ್ರು ಒಂದು ಪರಿಹಾರ ಕಂಡುಹಿಡಿಬಹುದು. ಆಡಳಿತಾಧಿಕಾರಿಗಳಂತ AC ಇಲ್ಲಿವರೆಗೂ ಒಂದು ಮೀಟಿಂಗ್ ಕರೆದಿರಲ್ಲ. ಅವ್ರಿಗಿನ್ ಯಾವ ಒತ್ತಡ ಇದೆಯೋ ಗೊತ್ತಿಲ್ಲ, ಅಥವಾ ಕಾಂಗ್ರೆಸ್ ಲೀಡರ್ಗಳನ್ನೇ ಕರೆದಿ ಮೀಟಿಂಗ್ ಮಾಡ್ತಾವ್ರ ಅನ್ನೋದು ಗೊತ್ತಿಲ್ಲ ನಮ್ಗೆ. ಇಲ್ಲಿವರೆಗೂ JDS ಲೀಡರ್ಗಳನ್ನ, JDS ಅಲ್ಲಿ ಗೆದ್ದಿರ್ತಕ್ಕಂಥ 14 ಜನ ಕೌನ್ಸಿಲರ್ನ ಕರೆದಿ ಯಾವತ್ತೂ ಕೂಡ ಪುರಸಭೆ ಕರೆದಿ ಮೀಟಿಂಗ್ ಮಾಡಿಲ್ಲ. ದಯಮಾಡಿ ಇದು ನಿಮ್ಮ ಮುಖ್ಯನ ಹೇಳ್ತೀನಿ, ಮನವಿ ಮಾಡ್ತೀವಿ. ಆಡಳಿತಾಧಿಕಾರಿಗಳಾದಂತಹ AC ರವರು ಮುಖ್ಯಾಧಿಕಾರಿಗಳ ಮುಖೇನ ನಮ್ನೆಲ್ಲ ಅನ್ಅಫಿಷಿಯಲ್ ಆಗಿ ಮೀಟಿಂಗ್ ಕರೀ. ನೀವು ಅಫಿಷಿಯಲ್ ಆಗಿ ಕರೆಯೋದು ಬೇಡ. ನಮ್ಮ ಕುಂದುಕೊರತೆಗಳನ್ನ ನೀವು ಆಲಿಸಿ, ನಿಮ್ ಜೊತೆ ನಾವು ಕೂಡ ಸಹಕರಿಸ್ತೀವಿ ಅಂತ ಹೇಳ್ತಾ ಮುಖ್ಯನ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ವಾರ್ಡ್ ನಂಬರ್ 7 ಮುಖ್ಯವಾಗಿ ಸ್ಮಶಾನಕ್ಕೆ ರಸ್ತೆ ಇಲ್ಲ. ಇವತ್ತು ಯಾವುದೋ ಒಂದು ನಮ್ಮ ಊರಲ್ಲಿ ಶವ ಸಂಸ್ಕಾರ ಮಾಡೋಕ್ಕೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮೂರವರೇ ಆದಂಥ ಗೋವಿಂದಪ್ಪ ಅನ್ನೋರು ಬಂದು ಅಡಚಣೆ ಮಾಡೋರೆ. ಇಲ್ಲಿ ಮುಚ್ಚೆಲ್ಲ ಎತ್ಕೊಂಡು ಬಂದಿದ್ರು. ರಸ್ತೆದು ನಮ್ದು ಬಹಳ ಸಮಸ್ಯೆ ಆಗಿದೆ. ಇದನ್ನ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೀವಿ, ಪುರಸಭೆ ಮುಖ್ಯಾಧಿಕಾರಿಗಳು ಗಮನಕ್ಕೂ ತಂದಿದ್ದೀವಿ, ನಾವು ಎಲ್ಲರ ಗಮನಕ್ಕೂ ತಂದಿದ್ದೀವಿ. ನಮ್ಮ ಜ್ವಲಂತ ಸಮಸ್ಯೆ ಏನಂತ ಅಂದರೆ ಸ್ಮಶಾನಕ್ಕೆ ರಸ್ತೆ ಇಲ್ಲ. ಸ್ಮಶಾನ ಇದೆ, ಸ್ಮಶಾನಕ್ಕೆ ರಸ್ತೆ ಇಲ್ಲ. ಇದ್ರ ಕಡೆ ದಯವಿಟ್ಟು ತಹಸೀಲ್ದಾರರು ಹಾಗೂ AC ಅವರು ಮತ್ತು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಗಮನ ಕೊಡಬೇಕು. ಇದ್ರ ಬಗ್ಗೆ ನಾವು ಇವತ್ತು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಹೋಗಿ ಈ ಹಿಂದೆ 12 ಅಡಿನೋ 8 ಅಡಿನೋ ರಸ್ತೆ ಮಾಡಿಸಿದ್ರು. ಅದು ನಮ್ಮ ಗಮನಕ್ಕೆ ಬಂದರೆ ಈ ಹಿಂದೆ ಸದಸ್ಯರು ಮಾಡಿಸಿದ್ರು ಅಂತ ಹೇಳ್ತಾರೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಮಾಡಿದ್ದಾರೆ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಒಂದು ವೆಹಿಕಲ್ ಹೋಗೋ ಅಂಥವ್ರು ಒಂದು 25 ಅಡಿಯಿಂದ 30 ಅಡಿ ರಸ್ತೆ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಕೊತೀವಿ. ಬಾಲಣ್ಣವ್ರಿಗೆ ದಯವಿಟ್ಟು ಇದ್ರ ಕಡೆ ಗಮನ ಕೊಡಿಸಿ. ನಾವು ಗೆದ್ದು ಹೋದಾದ್ಮೇಲೆ ಈ ಕಡೆ ಬಂದೇ ಇಲ್ಲ ಅವರು. ನಮ್ಮ ವಾರ್ಡ್ಗಳಲ್ಲೂ ತುಂಬ ಸಮಸ್ಯೆ ಇದೆ. ಬಾಲಣ್ಣವರು ಇದ್ರ ಮುಖಾಂತರ ನಿಮ್ಮ ಪ್ರೆಸ್ನವ್ರ ಕಡೆಯಿಂದ ನಾವು ಅವ್ರಿಗೆ ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ಇದೊಂದು ಸಮಸ್ಯೆನೇ ನಮಗೆ ಬಗೆಹರಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ.